ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪ್ರಮಾಣದಲ್ಲಿ ಈ ಮೂಡಾ ವಿಚಾರವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ನಡೀತಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಒಂದು ಕಡೆ ವಾಲ್ಮೀಕಿ ನಿಗಮದ ಅಲ್ಲಿ ನಡೆದಂಥ ಮಿಸ್ ಅಪ್ರಾಪ್ರಿಯೇಷನ್ನು ಸುಮಾರು 200 ಕೋಟಿಯಷ್ಟು ಈ ಮಿಸ್ ಅಪ್ರಾಪ್ರಿಯೇಷನ್ ಆಗಿದ್ದು ಮತ್ತು ಪ್ರೈಮಾಫೇಸಿ ಕೇಸ್ ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇವತ್ತು ಕಂಡು ಬರ್ತಾ ಇದೆ. ಇಡಿ ಈಗಾಗಲೇ ಪ್ರವೇಶ ಮಾಡಿದೆ ಮತ್ತು CBI ಎನ್ಕ್ವೈರಿ ನಡೀತಾ ಇದೆ. ಬಹುಶಃ SIT ಏನಾದರೂ ಇಷ್ಟು ದಿನ ನಾಗೇಂದ್ರ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಇಷ್ಟೆಲ್ಲ ಪ್ರೈಮಾಫೇಸಿ ಕೇಸ್ ಇದ್ದಾಗೂ ಸಹಿತ ಅದು ಮುಚ್ಚಿ ಹಾಕುವಂಥ ಒಂದು ಹುನ್ನಾರ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ಆ ಪ್ರಯತ್ನವನ್ನು ಮಾಡ್ತು. ಆದರೆ ಇವತ್ತು ಇಡಿ ಪ್ರವೇಶ ಆದಮೇಲೆ ಹೊಸದಾದಂಥ ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಅದರ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ಇವತ್ತು ನಡೆದಿದೆ ಮತ್ತು ಎಲ್ಲಿವರೆಗೆ ನೇರವಾಗಿ ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬರ್ತದೆ. ಅವರ ಪತ್ನಿಯವರ ಹೆಸರಲ್ಲೇ ಏನೊಂದು 3 ಎಕರೆ ಜಮೀನಿದೆ. ನಾನು ಮೊನ್ನೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಷಯವನ್ನು ಹೇಳಿದೆ. ಆ ಡಾಕ್ಯುಮೆಂಟ್ ನೋಡಿದೆ ನಾನು. ಒಂದು ಗೆಜೆಟ್ ನೋಟಿಫಿಕೇಶನ್ ರೂಲ್ಸು 2009ರಲ್ಲಿ ಡೆವಲಪ್ಮೆಂಟ್ ಅಥಾರಿಟೀಸಿಗೆ ಏನೋ ಒಂದು ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ. ಅದರದ್ದು ನಾನು ಪ್ರತಿಯನ್ನು ನಾನು ಅಲ್ಲಿ ಕೊಟ್ಟಿದ್ದೇನೆ. ಅದರ ಪ್ರಕಾರ ಇವತ್ತು ಯಾವುದೇ ರೀತಿಯಾದಂಥ ಒಂದು ಲ್ಯಾಂಡ್ ಎಕ್ವಿಷನ್ಗೆ ಲೇಔಟ್ ಮಾಡಲಿಕ್ಕೆ ಡೆವಲಪ್ಮೆಂಟ್ ಅಥಾರಿಟಿಯವರು ಆ ಜಮೀನನ್ನು ವಶಪಡಿಸ್ಕೊಂಡಿದ್ರೆ ಆ ಒಂದು ಸ್ಕೀಮ್ ಪ್ರಕಾರ ಅದೇ ಜಮೀನಲ್ಲಿ ಇನ್ಸ್ಟೆಡ್ ಆಫ್ ಕಾಂಪೆನ್ಸೇಷನ್ ಯಾವುದೇ ಹಣ ಕೊಡುವಂಥದ್ದು ಏನಿಲ್ಲ, ಅದ್ರ ಬದಲಿ 50%, 40 to 50% ಡೆವಲಪ್ಡ್ ಪ್ಲಾಟ್ಗಳನ್ನು ಕೊಡಬೇಕನ್ನುವಂಥ ಒಂದು ಪ್ಯಾಕೇಜ್ ಅದು. ಯಾವ 2009ರಲ್ಲಿ ಬಂತು ಆ ರೂಲ್ಸ್ ಪ್ರಕಾರ. ಈಗ ಅದರ ಅನ್ವಯ ಮಾಡಿದ್ರು ಸದ್ಯಕ್ಕೆ ಇವು ಸಿದ್ದರಾಮಯ್ಯನವರು ಬಹುಶಃ ಅದೇ ಆಧಾರ ಮೇಲಿಂದ ನಾನು 50% ಬೇರೆ ಕಡೆ ಕೊಟ್ಟಿದ್ದು ಸರಿ ಅದೇ ಅನ್ನುವಂಥದ್ದನ್ನು ಅವರು ವಾದ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಆಗಿದ್ದಂಥದ್ದು ಭಾಳ ಮುಖ್ಯವಾಗಿ ಹೇಳುವಂಥದ್ದು ಆ ಒಂದು ರೂಲ್ಸ್ ಪ್ರಕಾರ 2009ರ ರೂಲ್ಸ್ ಪ್ರಕಾರ ಇವತ್ತು ಯಾವುದು ಲೇಔಟ್ನಲ್ಲಿ ನೀವು ಮಾಡ್ತೀರಿ, ಇವತ್ತು 3 ಎಕರೆ ಜಮೀನು ತೊಗೊಂಡಿದ್ದಾರೆ, ಅದೇ ಲೇಔಟ್ ಮಾಡಿದಾಗ ಅದರಲ್ಲಿ ಡೆವಲಪ್ಡ್ ಆದಂಥ ಪ್ಲಾಟ್ಗಳನ್ನು 50% ಕೊಡುವಂಥ ಅವಕಾಶ ಇದೆ ಆ ಒಂದು ಸ್ಪೆಷಲ್ ಪ್ಯಾಕೇಜ್ ಪ್ರಕಾರ. ಹೀಗಾಗಿ ಅದನ್ನು ಬಿಟ್ಟು ಇವತ್ತು ಅವ್ರದ್ದು ಲ್ಯಾಂಡ್ ಅಕ್ವಿಷನೂ ಆಗಿಲ್ಲ. ಹಿಂದೆ ನೋಟಿಫೈ ಆಗಿತ್ತು, ಮುಂದೆ ಡಿನೋಟಿಫೈ ಆಯಿತು. ಇಷ್ಟೆಲ್ಲ ಆದಮೇಲೆ ಅದು ಅವ್ರ ಕಬ್ಜಾ ಇರಬೇಕಲ್ಲ, ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರ ಕಬ್ಜಾದಲ್ಲಿ ಇರಬೇಕಾಗಿತ್ತು. ಹಾಗೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಬ್ಜಾ ಯಾಕೆ ತೊಗೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಅಥವಾ ನೀವು ಕಬ್ಜಾ ವಹಿವಾಟಿ ಎಂಜಾಯ್ಮೆಂಟ್ ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಆ 3 ಎಕರೆಗೆ ಒಂದು ನೀವು ಫೆನ್ಸಿಂಗ್ ಹಾಕ್ಕೊಂಡು ನಿಮ್ಮ ಪೊಸಿಷನ್ದಲ್ಲಿ ಇಟ್ಕೋಬೋದಾಗಿತ್ತು. ಎಷ್ಟೋ ಕಡೆ ನಾವು ನೋಡ್ತೀವಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ ಅಂತ ಓನರ್ಗಂತೆ. ಹಾಗಾದ್ರೆ ಅದನ್ನು ನೀವು ಬೋರ್ಡ್ ಹಾಕಿದರೆ ಡೆವಲಪ್ಮೆಂಟ್ ಅಥಾರಿಟಿಯವರು ಅಲ್ಲಿ ಬಂದು ಎನ್ಕ್ರೋಚ್ ಮಾಡಿ ಲೇಔಟ್ ಮಾಡುವಂಥ ಪ್ರಶ್ನೆನೇ ಬರ್ತಾ ಇಲ್ಲ. ನೀವು ಉದ್ದೇಶಪೂರ್ವಕವಾಗಿ ಅಲ್ಲಿ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಆನ್ ಡಿಫಾಲ್ಟ್ ಲೇಔಟ್ ಮಾಡಲಿ, ಮುಂದೆ ಅವರೇನೋ ಅಲ್ಲಿದ್ದಂಥ ಪ್ಲಾಟ್ಗಳನ್ನು ಬೇರೆಯವ್ರಿಗೆ ಹಂಚಿಕೆ ಆಗಲಿ, ಮುಂದೆ ನಾವು ಬೇರೆ ಕಡೆ ಕ್ಲೇಮ್ ಮಾಡಿದ್ರೆ ಆಯಿತು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇನೋಸೆನ್ಸ್ ಅಂತ ಏನು ಹೇಳ್ತಾರಲ್ಲ, ಇನೋಸೆನ್ಸ್ ಅಲ್ಲ, ಉದ್ದೇಶಪೂರ್ವಕವಾದಂಥ ಇನೋಸೆನ್ಸ್. ಇವತ್ತೊಬ್ಬ ಮಾಲಕ ಇವತ್ತು ಯಾರೋ ಒಬ್ರು ಬಂದು ಲೇಔಟ್ ಮಾಡಿ ಪ್ಲಾಟ್ಗಳನ್ನ ಹಚ್ತಾರಂತಂದರೆ ಸುಮ್ಮನೆ ಕುಂತಿದ್ದು ಇದೊಂದು ದೊಡ್ಡ ಅಪರಾಧ. ಹೀಗಾಗಿ ಮುಖ್ಯಮಂತ್ರಿಗಳು ಉದ್ದೇಶಪೂರ್ವಕವಾಗಿ ಸೈಲೆಂಟ್ ಇದ್ದಾರೆ ಮತ್ತು ಅವರ ಪತ್ನಿ ಹೆಸರಲ್ಲೇ ಇವತ್ತೇನು ಜಮೀನದ ಇನ್ಸ್ಟೆಡ್ ಒಂದು 50% ಬೇರೆ ಕಡೆ ಎಲ್ಲಿ ಅದು ಇನ್ನೂ ಮುಂದೆ ಆದಂಥ ಡೆವಲಪ್ಮೆಂಟ್ ಪ್ಲಾಟ್ಸ್ ಅಲ್ಲ. ಹಿಂದೆ 10 ವರ್ಷ ಹಿಂದೆ ವಿಜಯನಗರದಲ್ಲಿ ಆದಂಥ ಲೇಔಟು ಅಲ್ಲಿ ಈ ಬೆಲೆ ಬಾಳುವಂಥ ಸೈಟ್ಗಳನ್ನು ಇವತ್ತು ತಮ್ಮ ಕುಟುಂಬದ ಹೆಸರಲ್ಲೇ ಅವ್ರು ಮಾಡ್ಕೊತಾರಂದರೆ ಉದ್ದೇಶಪೂರ್ವಕವಾಗಿ ದೊಡ್ಡದಾದಂಥ ಭ್ರಷ್ಟಾಚಾರ ಇದರಲ್ಲಿ ಅದರಲ್ಲಿ ಒಂದು ಮಾಲಾಫೈಡ್ ಆಗಿ ಪ್ಲಾಟ್ಗಳನ್ನ ಗಳಿಸ್ಬೇಕನ್ನುವಂಥ ವಿಚಾರ ಮುಖ್ಯಮಂತ್ರಿಗಳಿದೆ. ಅದಕ್ಕಾಗಿ ಇದು CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಹೋರಾಟಗಳು ಪ್ರಾರಂಭ ಆಗಿದ್ದಾವೆ. ಹಿಂದೆ ಅರ್ಕಾವತಿ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಅದನ್ನು ನಾನು ಪ್ರತಿಪಕ್ಷ ನಾಯಕನಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದೆ. ನಾನು ಅಸೆಂಬ್ಲಿಲಿ ಅರ್ಕಾವತಿ 1000 ಎಕರೆ ಜಮೀನನ್ನು ಅದನ್ನು ಡಿನೋಟಿಫೈ ಮಾಡುವಂಥ ರೀಡು ಹೆಸರಿನ ಮೇಲೆ ಡಿನೋಟಿಫೈ ಮಾಡುವಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ ಹಾಜರು ಮಾಡಿದೆ. ನಾನು ಸೈನ ಮಾಡಿಲ್ಲ ಫೈಲ್ಗೆ ಅಂದರು. ಕೊನೆಗೆ ಅವರು ಸೈನ್ ಮಾಡಿದಂಥ ಕಾಪಿಯನ್ನು ಸಹಿತಕ್ಕೆ ನಾನು ಹಾಜರು ಮಾಡಿದ ಮೇಲೆ ಮುಂದೆ ಅದನ್ನು CBIಗೆ ಒತ್ತಾಯ ಮಾಡಿದ್ವಿ. ಇಲ್ಲ, ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ ಅಂಥೇಳಿ ನ್ಯಾಯಮೂರ್ತಿ ಕೆಂಪಣ್ಣ ಅವರ ಆಯೋಗನ ನೇಮಕ ಮಾಡಿದರು. ಅಲ್ಲಿ ಎನ್ಕ್ವೈರಿ ಆಯಿತು. ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ನಮ್ಮ ನ್ಯಾಯವಾದಿಗಳ ಮುಖಾಂತರ ಅಲ್ಲಿ ಹಾಜರು ಮಾಡುವಂಥ ಕೆಲಸವನ್ನು ನಾನು ಮಾಡಿದೆ. ಕೊನೆಗೆ ಅವರು ರಿಪೋರ್ಟ್ ಕೊಟ್ಟರು.
ಆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ರಿಪೋರ್ಟು ಏನಾಗಿದೆ, ಅದರಲ್ಲಿದ್ದಂಥ ಕಂಟೆಂಟ್ಸ್ ಏನು, ಸಿದ್ದರಾಮಯ್ಯನವರು ಹಗಲಲ್ಲಿ ಹೇಳ್ತಾರೆ, ನಾನು ಅದರಲ್ಲಿ ನನ್ನ ನಿರಪರಾಧಿ ಅಂತ ಸಾಬೀತಾಗಿದೆ, ನಂದೇನು ತಪ್ಪಿಲ್ಲ ಅರ್ಕಾವತಿ ಪ್ರಕರಣದಲ್ಲಿ ಅನ್ನುವಂಥ ಮಾತ್ರ ಹೇಳ್ತಾರೆ. ನಾ ಅವತ್ತು ಕೇಳಿದೆ, ನಾನು ಆಯ್ತಪ್ಪ ನೀವು ನಿರಪರಾಧಿ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ, ಎಸ್ ಇವತ್ತು ನೀವು ಮುಖ್ಯಮಂತ್ರಿ, ಅದು ನಿಮ್ಮ ಸುಪರ್ದಿಯಲ್ಲಿದೆ, ಅದು ಕೆಂಪಣ್ಣ ಆಯೋಗದ ರಿಪೋರ್ಟು, ಅದನ್ನು ಮಂಡನೆ ಮಾಡಿ ಅಸೆಂಬ್ಲಿ ಮುಂದೆ. ಈಗ 15 ತಾರೀಕಿಗೆ ಅಸೆಂಬ್ಲಿ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಮಂಡನೆ ಮಾಡಿ. ನೀವು ನಿರಪರಾಧಿ ಅಂತ ಅದರಲ್ಲಿ ಪ್ರೂವ್ ಆಗಿದ್ರೆ ಅದು ಸಾರ್ವಜನಿಕರಿಗೆ ಗುರ್ತಾಗ್ಲಿ. ಈಗ ಅದನ್ನು ಮಂಡನೆ ಮಾಡ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆದಂಥ ರಿಪೋರ್ಟು ಸಿದ್ದರಾಮಯ್ಯ ವಿರುದ್ಧ ಆ ಕೆಂಪಣ್ಣ ಆಯೋಗದಲ್ಲಿ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಆ ರೀತಿಯಾದಂಥ ಹಗರಣವನ್ನು ಮಾಡ್ಕೊಂಡು ಬಂದಿದ್ದಾರೆ, ಏನೇನೋ ಕಾರಣ ಸಲುವಾಗಿ ಪಾರಾಕದ್ದು ಬಂದಿದ್ದಾರೆ. ಈ ಮೂಡಾದ ಹಗರಣದಲ್ಲಿ ಅವ್ರು ಪಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇದನ್ನು CBI ಎನ್ಕ್ವೈರಿ ಆಗಲೇಬೇಕು ಮತ್ತು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ನಾನು ಮಾಡ್ತೀನಿ. ಹೇಳಿದಿಲ್ರಿ, ಈಗ ನೋಡಿ, ಒಂದು ಜಮೀನು ನನ್ನ ಸ್ವಂತ ಜಮೀನು ಬೇರೆಯವ್ರು ಬಂದು ಅಕ್ಯುಪೈ ಮಾಡ್ಕೊಂಡು ಲೇಔಟ್ ಮಾಡ್ತಾರೆ, ನಾನು ಸುಮ್ ಕುಂದಿರ್ತೀನಿ. ಯಾಕೆ ಸುಮ್ ಕುಂತ್ರಿ? ನಾವು ಒಂದೇ ಕೇಳೋದು. ಮತ್ತೆ 2009-10ರಲ್ಲಿ ಭೂ ಸ್ವಾಧೀನ ಅಂತ ಇನ್ನೂ ಇದೆ, ಅದರಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ಅಲ್ಲಿ ಭೂ ಸ್ವಾಧೀನ ಅಂತ ಹೇಳಿ ಇದೆ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ. ಆ ಹೆಸರನ್ನ ಯಾಕೆ ಕಡಿಮೆ ಮಾಡಲಿಲ್ಲ? ನೀವು ಮಾಲಕರಾಗಿದ್ರೆ ನಿಮ್ಮ ಹೆಸರು ಬಂದ ಮೇಲೆ ಮೊದಲು ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಸಿಡಿಡ್ ಆಗ್ತದೆ, ಆಮೇಲೆ ಅವ್ರ ಪತ್ನಿ ಹೆಸರಲ್ಲಿ ಗಿಫ್ಟ್ ಡೀಡ್ ಆಗ್ತದೆ. ಇವೆಲ್ಲ ಎಂಟ್ರಿ ಆದಮೇಲೆ ಅಲ್ಲಿ ಭೂ ಸ್ವಾಧೀನ ಅನ್ನೋ ಪ್ರಕ್ರಿಯೆ ನಡೆಯೋದು ಅನ್ನುವಂಥದ್ದನ್ನ ವರ್ಡ್ಸ್ ಏನದಾವ ಎನ್ಕಂಬರ್ಸ್ ಇದರಲ್ಲಿ ಅಂತ ತೆಗೆದು ಹಾಕ್ಬೋದಾಗಿತ್ತಲ್ಲ, ಅಂತ ತೆಗೆದು ಹಾಕುವಂಥ ಪ್ರಯತ್ನ ಮಾಡಲಿಲ್ಲ. ಅಂದ್ರೆ ಮೂಡಾದವರು ತಪ್ಪು ಮಾಡಲಿ, ಅದರ ಡಿಫಾಲ್ಟು ನಾನು ಬೆಲೆ ಬಾಳುವಂಥ ಪ್ಲಾಟ್ಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಹುನ್ನಾರ ಇದೆಯಲ್ಲ, ಅದಕ್ಕಾಗಿ ಈ ಮೂಡಾದ ಹಗರಣ ಆಗಿದೆ. ಮತ್ತು ಈಗ ಮಹದೇವಪ್ಪನವರು ಬೇರೆಯವರು ಹೇಳ್ತಾರೆ, ಬೇರೆಯವರು ಸೈಟ್ ತೊಗೊಂಡಾರಿ, ಬದ್ಲಿ ನಿವೇಶ್ ತೊಗೊಂಡಿದ್ದಾರೆ. ಆಯ್ತರಪ್ಪ, ಎಲ್ಲ ಪಕ್ಷಗಳು ತೊಗೊಂಡ್ರೆ ಆಯ್ತು, ಎಲ್ಲ ಪಕ್ಷ ತೊಗೊಂಡು ಎನ್ಕ್ವೈರಿ ಆಗಲಿ, ಎಲ್ಲವನ್ನೂ ಸಹಿತ CBI ಹ್ಯಾಂಡ್ ಓವರ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿವರೆಗೆ ನೋಡಿ, ಅಲ್ಲಿ ಆದಂಥ ಪ್ರೊಸೀಡಿಂಗ್ಸು ಮತ್ತೊಂದನ್ನು ಇವತ್ತು ಮುಖ್ಯಮಂತ್ರಿ ಆಗಲಿ ಅವ್ರ ಪರವಾಗಿ ಯಾರಾದರೂ ಇದನ್ನು ಹೊರಗಡೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಇದರ ಮೇಲೆ ಸ್ಪಷ್ಟವಾಗಿ ಪ್ರೈಮಾ ಫೇಸಿ ಪ್ರೂವ್ ಆಗ್ತದೆ, ಇದರಲ್ಲಿ ಮುಖ್ಯಮಂತ್ರಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನುವಂಥದ್ದು. ಅದಕ್ಕಾಗಿ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು. ಇಲ್ಲಿವರೆಗೆ ಇಲ್ಲದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮುಂದುವರಿಸ್ತದೆ. ಏನು ತನಿಖೆ ಮಾಡ್ಲಿಕ್ಕೆ ಸಾಧ್ಯತೆ? ಇಲ್ಲಿವರೆಗೆ ನಾಗೇಂದ್ರನ್ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಒಂದು ನೋಟಿಸ್ ಸದ್ಯಕ್ಕೆ ಕೊಟ್ಟಿರಲಿಲ್ಲ, ಅವ್ರಿಗೆ ಎನ್ಕ್ವೈರಿ ಸದ್ಯಕ್ಕೆ ಮಾಡಿರಲಿಲ್ಲ. ಯಾವಾಗ ಇಡಿ ಪ್ರವೇಶ ಮಾಡ್ತು ಎಲ್ಲ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾ ಹೇಳುದು, SIT ಇಟ್ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ ಬೈ ದಿ ಚೀಫ್ ಮಿನಿಸ್ಟರ್. ಇಟ್ ಈಸ್ ವರ್ಕಿಂಗ್ ಅಂಡರ್ ಚೀಫ್ ಮಿನಿಸ್ಟರ್. ಹೌ ಇಟ್ ವಿಲ್ ಟೇಕ್ ಪ್ರಾಪರ್ ಡಿಸಿಷನ್, ಪ್ರಾಪರ್ ಎನ್ಕ್ವೈರಿ ಇಲ್ಲ. ಯಾಕಂದ್ರೆ ಅದನ್ನ ಡಿಸಿಷನ್ ತೊಗೊಳ್ಳೋದು ಹಕ್ಕು ಇಡಿಗಿದೆ. ಅದನ್ನ ಪ್ರಿಸಂಪ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ರಿಗೆ ಏನು ಸಾಕ್ಷ್ಯ ಪುರಾವೆ ಸಿಗ್ತದೆ, ಏನು ಮಾಹಿತಿ ಸಿಗ್ತದೆ, ಅದರ ಮೇಲೆ ಇಡಿ ಅವರು ಡಿಸಿಷನ್ ತೊಗೊಳ್ತಾರೆ. ಈಗ ಅದು ಜಗದೀಶ್ ಶೆಟ್ಟರ್ ಹೇಳ್ತಾರ ಅಂತ ಹೇಳಿ ಡಿಸಿಷನ್ ತೊಗೊಳ್ಳೋದಿಲ್ಲ. ಇದಕ್ಕೆ ಜಾತಿ ಸಮೀಕರಣ ತರಲೇಬಾರ್ದ್ರಿ. ಈ ಭ್ರಷ್ಟಾಚಾರ ಮತ್ತೊಂದಕ್ಕೆ ಹಗರಣಕ್ಕೆ ಜಾತಿ ಗೀತಿ ಸಂಬಂಧ ಇಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದಿಂದ ಬಂದವರಲ್ಲನೋ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ಅವ್ರನ್ನ ಇಳಿಸ್ಲಿಕ್ಕೆ, ಅವ್ರು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳಿ ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಹೋರಾಟ ಮಾಡ್ತಲ್ಲ. ಹಾಗೆ ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಮಂತ್ರಿ ಇದ್ದಾನಂತ ಹೇಳಿ ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಬಿಡ್ಬೇಕಾಗಿತ್ತಲ್ಲ, ಅವಕಾಶ ಕೊಡ್ಬೇಕಾಗಿತ್ತಲ್ಲ. ಮೊನ್ನೆ ಎಷ್ಟು ಟ್ವಿಂಗಲ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ, ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇದ್ದಾನೆ, ಎಸ್, ಅವ್ರ ಭಾಷಣ ಕೇಳಕ್ಕೂ ನಿಮ್ಗೆ ವ್ಯವಧಾನ ಇಲ್ಲ. ಅಂದ್ರೆ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿಗೆ ನೀವು ಅಪಮಾನ ಮಾಡ್ತೀರಿ. ಇಲ್ಲಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ಸಿದ್ದರಾಮಯ್ಯವರು ಹಿಂದುಳಿದ ವರ್ಗದ ಒಂದು ಲೇಬಲ್ ಹಾಕೊಂತಾರೆ. ಇದು ಅರ್ಥನೇ ಇಲ್ಲ. ಈ ಭ್ರಷ್ಟಾಚಾರನ ಮುಚ್ಚಿ ಹಾಕ್ಲಿಕ್ಕೆ ಯಾವುದೇ ಜಾತಿ ವರ್ಗ ಇದನ್ನ ಕನ್ಸಿಡರ್ ಮಾಡಲೇಬಾರದು. ಅದಕ್ಕಾಗಿ ಅದನ್ನ ಲೇಬಲ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತೀನಿ. ಅಷ್ಟೇ, ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ರೆ ಜನ ಅದನ್ನ ನಂಬುದಿಲ್ಲ. ಈಗಾಗಲೇ ಅವರು ಭ್ರಷ್ಟಾಚಾರದ ಮುಖ ಹೊರಗೆ ಬಂದದ್ದು. ಇವತ್ತು ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದೆ. ಇವತ್ತು ಯಾವುದೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದರೆ ಈ ರೀತಿ ನಿವೇಶಗಳನ್ನು ಹಂಚಿಕೆ ಮಾಡುವಂಥ ಪ್ರಸಂಗ ಬಂದಾಗ ಮೊದಲು ನಗರಾಭಿವೃದ್ಧಿ ಇಲಾಖೆಯ ಪರ್ಮಿಷನ್ ತೊಗೊತೀವಿ. ಅಲ್ಲಿ ಫೈಲ್ ಹೋಗ್ತದೆ. ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ಈವನ್ ಚೇಂಜ್ ಆಫ್ ಲ್ಯಾಂಡೇಜು ಮತ್ತೊಂದು CDP ಎಲ್ಲವೂ ಎಲ್ಲಿ ಹೋಗ್ತದೆ? ಫಸ್ಟ್ ನಗರಾಭಿವೃದ್ಧಿ ಇಲಾಖೆ ಹೋಗ್ತದೆ. ಅಲ್ಲಿ ನಗರಾಭಿವೃದ್ಧಿ ಇಲಾಖೆ IAS ಅಧಿಕಾರಿಗಳು ಒಪ್ಪಿಗೆ ಕೊಟ್ಟ ಮೇಲೆ, ಮಂತ್ರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ನಮ್ಮ ಮುಂದಿನ ಪ್ರೊಸೆಸ್. ಇಲ್ಲಿ ಮೂಡಾದಲ್ಲಿ ಇದಾಗಿದೆ, ಆ ಸ್ಟೇಜ್ ಬರಲೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ BJP ಇರ್ಬೋದು. ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅಲ್ಲಿ ಮೂಡಾದಲ್ಲಿ ಏನೋ ಒಂದು ರೆಸೊಲ್ಯೂಷನ್ ಆಯ್ತು, ಬದಲಿ ನಿವೇಶನ ಮುಖ್ಯಮಂತ್ರಿ ಕೊಡ್ಬೇಕಂತಾಯ್ತು, ಅದು ಆ ಫೈಲ್ ಏನಾದ್ರು ನಗರಾಭಿವೃದ್ಧಿ ಇಲಾಖೆ ಬಂತ BJPಗೆ ಬರಲಿಲ್ಲ. ಅಲ್ಲಿ ಬಂದಿದ್ರೆ ಅವರು ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಫಾಲ್ಟ್ ಆಫ್ ದಿ BJP ಅನ್ಬೋದಾಗಿತ್ತು. ಅಲ್ಲಿ ಬರಲೇ ಇಲ್ಲ. ಅದೇನಾದರೂ ಬಂದು
ಅಲ್ಲಿ IAS ಅಧಿಕಾರಿಗಳು ಸಹಿ ಮಾಡಿ, ನಗರಾಭಿವೃದ್ಧಿ ಸಚಿವರು ಅವತ್ತು ಬಿಜೆಪಿ ಅವರು ಸಹಿ ಮಾಡಿ ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಅ ಫಾಲ್ಟ್ ಆಫ್ ದಿ ಬಿಜೆಪಿ ಗೌರ್ಮೆಂಟ್ ಅನ್ಬೋದಾಯ್ತು. ಬಿಜೆಪಿ ಗೌರ್ಮೆಂಟ್ ಮೇಲೆ ಫಾಲ್ಟ್ ಮಾಡುವಂಥದ್ದು ಇಲ್ಲಲ್ಲ. ಅಲ್ಲಿ ಮೂಡಾದಲ್ಲಿರುವಂತಹ ಕಮಿಷನರು ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಒತ್ತಡ ತಗೊಂಡ್ಬಂದು ಈ ರೀತಿ ಬದಲಿ ನಿವೇಶನ ನೀವು ತೆಗೆದುಕೊಂಡಿದ್ರಿ. ಇದು ಬಿಜೆಪಿಗೆ ಸಂಬಂಧ ಇಲ್ಲ, ಮತ್ತೊಂದು ಸಂಬಂಧ ಇಲ್ಲ. ಇದು ನಿಮ್ಮ ಒಂದು ಯಾಕಂದ್ರೆ ನಿಮ್ದು ಕ್ಷೇತ್ರ ಅದು ಮೈಸೂರು. ಅಧಿಕಾರಿ ಮೇಲೆ ನಿಮ್ಗೆ ಹಿಡಿತ ಇದ್ದೇ ಇರ್ತದೆ, ಮಾಜಿ ಮುಖ್ಯಮಂತ್ರಿ ಅಂತೇಳಿ ಪ್ರತಿಪಕ್ಷ ನಾಯಕನಿದ್ರಿ ನೀವು ಅವಾಗ. ಹಾಗಾದ್ರೆ ಇದ್ರಲ್ಲಿ ನಿಮ್ಮ ಡಿಫಾಲ್ಟ್ ಇದೆ ಹೊರತು ಬಿಜೆಪಿ ಸರ್ಕಾರದ ಏನೂ ಡಿಫಾಲ್ಟ್ ಇಲ್ಲ ಅಂತ ಹೇಳ್ತೇನೆ. ಲಾ ವಿಲ್ ಟೇಕ್ ಇಟ್ ಓರ್ಸ್ ಕೋರ್ಸ್. ಮುಂದಿನ ಹಂತ ಸಿದ್ದರಾಮಯ್ಯ ಅವರಿಗೆ ಬರ್ಬೋದು. ಯಾವುದು ಅದು ನನಗೆ ನಾ ಹೆಂಗೆ ಹೇಳಿ, ಅದು ಇಡಿಯವ್ರಿಗೆ ಬಿಟ್ಟಂತ. ಅವ್ರು ಸ್ಟಡಿ ಮಾಡಿಕೊಂಡು ಅವ್ರು ಆಕ್ಷನ್ ತಗೋತಾರೆ. ಯಾವ ಪ್ರಕಾರದಲ್ಲಿ ಏನು ಸಾಕ್ಷಿ ಪುರಾವೆ ಇದೆ ಅದ್ರ ಮೇಲೆ ಡಿಪೆಂಡ್ಸ್. ಅಲ್ಲ, ನಾವು ಒಂದು ಹೇಳ್ತೀನಿ, ಈಗ ಅವ್ರ ಮುಖವಾಡ ಕಳಿಸಿದೆ, ಭ್ರಷ್ಟಾಚಾರದ ಏನು ಭ್ರಷ್ಟಾಚಾರ ಇದೆ ಅದು ಹೊರಗೆ ಬಂದಿದೆ. ಈ ಸರ್ಕಾರ ಬೇರೆಯವ್ರ ಬಗ್ಗೆ ಡಿಫಾಲ್ಟ್ ಮಾಡೋದು ಇದೆಲ್ಲ ಮಾಡ್ತಿದ್ರಲ್ಲ, ಇವತ್ತು ನಿಮ್ಮ ಭ್ರಷ್ಟಾಚಾರ ಹೊರಗೆ ಬಂದಿದೆ. ಮುಖವಾಡ ಕಳಿಸಿ ಬಿದ್ದಿದೆ. ಸಮಾಜವಾದಿ ಅಂತ ಹೇಳ್ಕೊಳ್ಳುವಂಥವ್ರು ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ, ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ. ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೋತೀರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದ್ರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು? ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ, ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಹಾಗೆ ನಿಮ್ದು ಇನ್ವಾಲ್ವ್ ಇಲ್ದಿದ್ರೆ, ನಿಮ್ಮ ಗಮನಕ್ಕೆ ಬರ್ದೇ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. 100 ಕೋಟಿ ಎಲೆಕ್ಷನ್ ಬಂದಿತ್ತು, ಎಲೆಕ್ಷನ್ಗೆ ಹಣ ಬೇಕಾಗಿತ್ತು. ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದೆ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿಗೆ ಕೊಟ್ರಿ, ನೀವು ಸುಮ್ಮನೆ ಇದ್ದೀರಿ. ನೀವು ನೋಡ್ರಿ, ಮುಖ್ಯಮಂತ್ರಿ ಗಮನಕ್ಕೆ ಬರೋದ ಇವು ಸಾಧ್ಯನೇ ಆಗ್ಲಿಕ್ಕೆ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕು. ನಾನೇ ನೋಡಿದೀನಿ ಯಾವ್ದಾವ್ದು ಪ್ರಾಜೆಕ್ಟ್ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ 10 ಸಲ ಅಡ್ಡಾಡಿದೀನಿ ನಾನೇ. ಅಲ್ಲಿ ಒಪ್ಪಿಗೆ ಇಲ್ದೇ ಯಾವ 10 ಕೋಟಿ ಹಣನೂ ಬಿಡುಗಡೆ ಆಗೋದಿಲ್ಲ. ಅಂತದನ್ನ ಇವತ್ತು 100 ಕೋಟಿ ಹಣ ಬಿಡುಗಡೆ ಆಗ್ತದೆ. ಹಣಕಾಸು ಇಲಾಖೆ ಸುಮ್ ಕೈ ಕಟ್ಟಿ ಕುಂದಿರ್ತಾರಂತಂದ್ರೆ ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್, ಅವ್ರ ನಾಲೆಜ್ಗೆ ಎಲ್ಲ ಇದೆಲ್ಲ. ಅದಕ್ಕೆ ನೋಡ್ರಿ, ಬಂಡದವನ್ನ ರಾಜಕಾರಣ ಮಾಡಿದ್ರೆ ಯಾರೇನ್ ಮಾಡೋದು? ಅದಕ್ಕಾಗಿ CBI ತನಿಖೆ ಕೊಡಿ ಅಂತ ಹೇಳ್ತೇನೆ ನಾನು. ಈಗ ಇಡೀ ಆದ್ಮೇಲೆ ಹೊಸ ವಿಚಾರ ಬರಾಗತ್ತೆ ಅವಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು CBI ತನಿಖೆ ಕೊಡಿ, ಅವಾಗೆಲ್ಲ ನಿಜಾಂಶ ಹೊರಗೆ ಬರ್ತದೆ, ಸಿದ್ದರಾಮಯ್ಯ ಅವರ ಬಣ್ಣ ಬಯಲಾಗ್ತದೆ. ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದೆ. ಒಂದು ತಾರ್ಕಿಕ ಅಂತ್ಯ ಮುಟ್ಟೋದವರೆಗೆ ಈ ಹೋರಾಟವನ್ನು ನಮ್ಮ ಮುಂದುವರಿಸ್ತೀವಿ. ನೋಡ್ರಿ, ಈಗ ಅದ್ರ ಬಗ್ಗೆ ಈಗ ನಾವು ಮುಂದಿನ ಕ್ರಮ ಕೈಗೊಳ್ಬೇಕಾಗ್ತದೆ. ಇಲ್ಲೇ ತಮಿಳುನಾಡಿಗೆ ನೀರು ಬಿಡಬೇಕು ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು. ಈಗ ಅಲ್ಲೇ ಅಪೀಲು ಮತ್ತೊಂದು ಪೆಂಡಿಂಗ್ ಅದಾವ, ಸುಪ್ರೀಂ ಕೋರ್ಟ್ ಇದಾವೆ, ಕೆಲವು ಇದಾವೆ. ಮತ್ತು ಇನ್ನೊಂದು ನೋಡ್ರಿ, ಇಲ್ಲೇ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಇದಕ್ಕೆಲ್ಲ ಹಣ ಖರ್ಚು ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ ಕೃಷ್ಣ ಇದಕ್ಕೆ ಯೋಜನೆಗೆ, ಅಪರ್ ಕೃಷ್ಣ ಇದಕ್ಕೆ ಯೋಜನೆಗೆ ಒಂದು 50,000 ಕೋಟಿ ಇಡ್ರಿ ಅಂತಂದ್ರೆ, ಈಗ 1 ವರ್ಷದ ಗ್ಯಾರಂಟಿ ಬಿಟ್ಟು ಬಿಟ್ಟಿದ್ರೆ ಇಲ್ಲೆಲ್ಲ ಮುಗಿದು ಹೋಗಿತ್ತಲ್ರಿ. ಅದನ್ನ ನೀವು ಖರ್ಚು ಮಾಡ್ರಿ, ನಮ್ಗೆ ಅಧಿಕಾರ ಇದೆ, ನಮಗೆ ರಾಜ್ಯ ಸರ್ಕಾರ ಮಾಡ್ಬೇಕಿದು. ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂತಂದ್ರು, ಹಿಂದೆ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ. ಈಗ ನಾನು ಹೇಳ್ತೀನಿ 50,000 ಕೋಟಿ ಒಮ್ಮಕ್ಳು ಇಡ್ರಿ, ಇಡೀ ಒಂದು ಕೃಷ್ಣ ಪ್ರಾಜೆಕ್ಟ್ ಎಲ್ಲ ಮುಗಿದು ಹೋಗ್ಬಿಡ್ತಾವ. A ಸ್ಕೀಮ್ B ಸ್ಕೀಮ್ ಏನೇನಿದಾವ ಎಲ್ಲ ಮುಗಿದು ಹೋಗ್ತಾವ. ಅದನ್ನ ಮಾಡ್ಲಿಕ್ಕೆ ತಯಾರಿಲ್ಲ, ಆ ಇಚ್ಛಾಶಕ್ತಿ ಇಲ್ಲ. ಕೃಷ್ಣ ಮುಗಿಸ್ಕೊಂಡು ಗ್ಯಾರಂಟಿ ಅಲ್ಲ, ನಾ ಹೇಳೋದು ಅದಕ್ಕೆ ನಾ ಹೇಳೋದು ಎಸ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.